ಇನ್ನು ಇದೆಲ್ಲದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಲೇಬೇಕು. ಕೇಂದ್ರದಲ್ಲಿ ಯಾವಾಗ ನಾಯಕರು ಬಹಳ ಜೋಶಲ್ಲಿದ್ದಾರೋ ಆ ಜೋಶ್ ಸ್ವಲ್ಪ ಈಗ ರಾಜ್ಯ ಬಿಜೆಪಿ ನಾಯಕರಲ್ಲೂ ಕೂಡ ಕಾಣ್ತಾ ಇದೆ. ಯಾಕಂದರೆ ಹೇಗಾದರೂ ಮಾಡಿ 22 ಕ್ಷೇತ್ರಗಳನ್ನು ಗೆದ್ದೇ ಗೆಲ್ಲಬೇಕು ಅಂತ ಮಾಸ್ಟರ್ ಪ್ಲಾನನ್ನು ಹೆಣಿತಾ ಇದ್ದಾರೆ. ಹೀಗಾಗಿ ಬಿಜೆಪಿಯ ತಯಾರಿ ರಾಜ್ಯದಲ್ಲಿ ಯಾವ್ಯಾವ ರೀತಿ ಇದೆ ಬನ್ನಿ ನೋಡೋಣ. ಭಾರತೀಯ ಜನತಾ ಪಾರ್ಟಿ ಕಳೆದ 5 ವರ್ಷಗಳಿಂದ ರಾಷ್ಟ್ರವನ್ನಾಳ್ತಿರೋ ಜಗತ್ತಿನಲ್ಲೇ ಅತಿ ಹೆಚ್ಚು ಕಾರ್ಯಕರ್ತರನ್ನ ಹೊಂದಿದ ರಾಜಕೀಯ ಪಕ್ಷ ಇದೀಗ ಮತ್ತೊಂದು ಮಹಾಸಮರಕ್ಕೆ ಅಣಿಯಾಗಿ ನಿಂತಿದೆ. ಮತ್ತೆ ಕೇಂದ್ರದಲ್ಲಿ ತನ್ನ ಆಧಿಪತ್ಯ ಸಾಧಿಸೋಕೆ ಹೊರಟಿರೋ ಬಿಜೆಪಿಯ ಏಕೈಕ ಗುರಿ, ಏಕೈಕ ಘೋಷವಾಕ್ಯ ಮತ್ತೊಮ್ಮೆ ಮೋದಿ. ಮತ್ತೊಮ್ಮೆ ದೆಹಲಿಯಲ್ಲಿ ಕೇಸರಿ ಪತಾಕೆ ಹಾರಿಸಬೇಕು, ಮತ್ತೊಮ್ಮೆ ನರೇಂದ್ರ ಮೋದಿಯನ್ನ ಪ್ರಧಾನಿ ಪಟ್ಟಕ್ಕೆ ಏರಿಸಬೇಕು ಅಂತ ಪಣ ತೊಟ್ಟಿರೋ ಕಮಲ ನಾಯಕರು, ಕಾರ್ಯಕರ್ತರು ಈಗ ದೇಶಾದ್ಯಂತ ಬಿರುಸಿನ ತಯಾರಿ ನಡೆಸುತ್ತಿದ್ದಾರೆ. ಅದರಲ್ಲೂ ರಾಜ್ಯದಲ್ಲಿ 22 ಸ್ಥಾನಗಳನ್ನ ಗೆದ್ದು ಮೋದಿ ಕೊರಳಿಗೆ ತೋಡಿಸಬೇಕು ಅಂತ ಪಣ ತೊಟ್ಟಿರೋ ರಾಜ್ಯ ಬಿಜೆಪಿ ನಾಯಕರಂತೂ ನೆನೆ ಚುನಾವಣಾ ದಿನಾಂಕ ಘೋಷಣೆಯಾಗುತ್ತಲೇ ಮತ್ತಷ್ಟು ಚುರುಕಾಗಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರು ಕರ್ನಾಟಕ ಗೆಲ್ಲಲು ನಡೆಸುತ್ತಿರೋ ತಯಾರಿಗಳೇನು, ಸ್ಟ್ರಾಟಜಿಗಳೇನು, ಪ್ರಚಾರ ವೈಖರಿ ಹೇಗೆ, ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಸಂಖ್ಯಾಬಲದ ದೃಷ್ಟಿಯಿಂದ ಗೆಲ್ಲುವ ಕ್ಷೇತ್ರಗಳಿಗೆ ಹೆಚ್ಚು ಆದ್ಯತೆ ನೀಡಲು ಬಿಜೆಪಿ ನಿರ್ಧರಿಸಿದೆ. ಗೆಲ್ಲುವ ಕ್ಷೇತ್ರಗಳಲ್ಲೇ ಪ್ರಧಾನಿ ಮೋದಿ ರ್ಯಾಲಿ ಆಯೋಜಿಸಲಾಗುತ್ತಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಕೇಂದ್ರ ಸಚಿವರುಗಳು ಶಕ್ತಿ ಕೇಂದ್ರ ಸಭೆಗಳಲ್ಲಿ ಭಾಗಿಯಾಗಲಿದ್ದಾರೆ. ಸಮಾವೇಶಗಳಿಗಿಂತ ಶಕ್ತಿ ಕೇಂದ್ರಕ್ಕೆ ಹೆಚ್ಚು ಒತ್ತು ಕೊಡಲಾಗುತ್ತಿದೆ. ಈ ಮೂಲಕ ಪ್ರತಿ ಬೂತ್ ಬಲವರ್ಧನೆಗೊಳಿಸೋದು ಬಿಜೆಪಿ ಉದ್ದೇಶ. ಇನ್ನು ಸ್ಥಳೀಯ ನಾಯಕರಿಗೆ ಕ್ಷೇತ್ರದ ಉಸ್ತುವಾರಿ ನೀಡಲು ನಿರ್ಧರಿಸಲಾಗಿದೆ. ಸಂಘ ಪರಿವಾರದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಲಿದ್ದಾರೆ. ಈ ಮಧ್ಯೆ ಸೋಲುವ ಸಾಧ್ಯತೆ ಇರೋ 3 ಹಾಲಿ ಸಂಸದರನ್ನ ಬದಲಾಯಿಸೋ ಸಾಧ್ಯತೆಯೂ ಇದೆ. ಲೋಕಸಭೆ ಅಖಾಡಕ್ಕೆ ತೇಜಸ್ವಿನಿ ಅನಂತಕುಮಾರ್. ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿನಿ ಸ್ಪರ್ಧೆ ಫಿಕ್ಸ್. ಇನ್ನು ಕೇಂದ್ರ ಸಚಿವ ಅನಂತಕುಮಾರ್ ಅವರ ಅಕಾಲಿಕ ನಿಧನದಿಂದ ತೆರವಾದ ಬಿಜೆಪಿ ಭದ್ರಕೋಟೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಅವರ ಪತ್ನಿಯನ್ನೇ ಕಣಕ್ಕಿಳಿಸಲು ಬಿಜೆಪಿ ಸಜ್ಜಾಗಿದೆ. ಈ ನಿಟ್ಟಿನಲ್ಲಿ ಇಂದು ಬಿಜೆಪಿ ನಾಯಕ ಆರ್ ಅಶೋಕ್ ತೇಜಸ್ವಿನಿ ಅನಂತಕುಮಾರ್ರನ್ನ ಭೇಟಿ ಮಾಡಿ ಚರ್ಚಿಸಿದರು. ಬಳಿಕ ಅಶೋಕ್ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ತೇಜಸ್ವಿನಿ ಸ್ಪರ್ಧೆಗೆ ಎಲ್ಲಾ ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ತೇಜಸ್ವಿನಿ, ನಾಯಕರ ನಂಬಿಕೆಯನ್ನು ಉಳಿಸಿಕೊಳ್ತೀನಿ ಎಂದಿದ್ದಾರೆ. ಹಿರಿಯರು ಇವತ್ತು ನಾನು ಬೆಂಗಳೂರು ದಕ್ಷಿಣದಿಂದ ಲೋಕಸಭೆಗೆ ಚುನಾವಣೆಗೆ ನಿಲ್ಲಬೇಕು ಅಂಥೇಳಿ ಅವರೆಲ್ಲ ಯೋಚನೆ ಮಾಡಿ ಕೇಂದ್ರಕ್ಕೆ ನನ್ನ ಹೆಸರನ್ನು ಕಳಿಸ್ತಿದ್ದೀವಿ ಅಂಥೇಳಿ ಅವರು ನಿರ್ಣಯ ಮಾಡಿದ್ದಾರೆ. ಕೇಂದ್ರದವರು ಯಾವ ರೀತಿ ಇದಕ್ಕೆ ಸ್ಪಂದಿಸಿ ಅವರೇನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾನು ಬದ್ಧಳಾಗಿದ್ದೀನಿ. ನಾನು ಸಂಪೂರ್ಣವಾಗಿ ಅದೇ ರೀತಿ ಕೆಲಸ ಮಾಡುವ ಸಂಪೂರ್ಣ ಪ್ರಯತ್ನವನ್ನು ನಾನು ಮಾಡ್ತೀನಿ. ಪಕ್ಷದ ಪರ ಪ್ರಚಾರಕ್ಕೆ ಎಸ್.ಎಂ. ಕೃಷ್ಣಗೆ ಆಹ್ವಾನ. ಇನ್ನು ಪಕ್ಷದ ಪರ ಪ್ರಚಾರ ನಡೆಸಲು ಹಿರಿಯ ನಾಯಕ ಮಾಜಿ ಸಿಎಂ ಎಸ್.ಎಂ. ಕೃಷ್ಣಗೆ ಬಿಜೆಪಿ ಆಹ್ವಾನಿಸಿದೆ. ಕೃಷ್ಣ ನಿವಾಸಕ್ಕೆ ಭೇಟಿ ಕೊಟ್ಟ ಆರ್ ಅಶೋಕ್ ಹಳೆ ಮೈಸೂರು ಭಾಗ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಬರುವಂತೆ ಆಹ್ವಾನಿಸಿದರು. ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆಗೆ ಸಿದ್ಧವೆಂದ ಡಿವಿಎಸ್. ಈ ಮಧ್ಯೆ ಬೆಂಗಳೂರು ಉತ್ತರದಿಂದ ತಮ್ಮ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗಿರೋ ಬಗ್ಗೆ ಮಾತನಾಡಿರೋ ಕೇಂದ್ರ ಸಚಿವ ಸದಾನಂದ ಗೌಡ, ಕಣಕ್ಕಿಳಿಯಲು ನನಗೆ ಯಾವುದೇ ಸಮಸ್ಯೆ ಇಲ್ಲ. ಇಷ್ಟು ದಿನ ಸಣ್ಣವರ ಜೊತೆ ಸೆಣಸಾಡಿದ್ದೆ, ಈಗ ದೊಡ್ಡವರ ಜೊತೆ ಸೆಣಸಾಟ ಖುಷಿ ತಂದಿದೆ. ದೇವೇಗೌಡರ ಬಗ್ಗೆ ಹೆದರಿಕೆ ಇಲ್ಲ ಅಂದ್ರು. ನಾನು ನಿಶ್ಚಯ ಮಾಡಿದ್ದೇನೆ, ನನ್ನ ಪಕ್ಷ ನನಗೆ ಬ್ಯಾಂಗ್ಳೂರು ನಾರ್ತ್ ಟಿಕೆಟ್ ಕೊಟ್ರೆ ನಾನು ಇಲ್ಲೇ ಕಂಟೆಸ್ಟ್ ಮಾಡಬೇಕು, ಇಲ್ಲದಿದ್ರು ಬ್ಯಾಂಗ್ಳೂರು ನಾರ್ತ್ ಬಿಜೆಪಿ ಗೆಲ್ಬೇಕು. ಸರ್, ದೇವೇಗೌಡರು ಗೌರವ ಇದೆ, ಭಯ ಇಲ್ಲ. ನಾನು 4-6 ಬಾರಿ ಹೇಳ್ತೇನೆ, ನಿಮ್ಮೆಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬಂದಿದೆ. ಇಷ್ಟೊಂದ್ರೆ ಸ್ವಲ್ಪ ಸಣ್ಣವರಲ್ಲಿ ಸೆಣಸಾಡಿದ್ವಿ, ಈ ಸರಿ ಸ್ವಲ್ಪ ದೊಡ್ಡವರು ಸಿಕ್ಕಿದ್ರೆ ಸಂತೋಷ. ಖಂಡಿತ ಅದರಲ್ಲಿ ನಾನು ಯಶಸ್ವಿ ಗಳಿಸ್ತೇನೆ ಅಂತ ವಿಶ್ವಾಸ ನನಗೆ. ಒಟ್ನಲ್ಲಿ ರಾಜ್ಯದ ಲೋಕಸಭಾ ಅಖಾಡಗಳು ರಣಯುದ್ಧಕ್ಕೆ ಸಿದ್ಧವಾಗಿವೆ. ಕನಿಷ್ಠ 22 ಕ್ಷೇತ್ರಗಳನ್ನ ಬುಟ್ಟಿಗೆ ಹಾಕೋಕೆ ಬತ್ತಳಿಕೆಯಲ್ಲಿರೋ ಪ್ರತಿ ಅಸ್ತ್ರವನ್ನು ಬಳಸಲು ಬಿಜೆಪಿ ಮುಂದಾಗಿದ್ದು ಮಹಾಯುದ್ಧಕ್ಕೆ ಸಜ್ಜಾಗಿದೆ.
ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಒಂದು ಕಥೆ ನೆನಪಾಗ್ತಾ ಇದೆ ನನಗೆ. ರಾವಣರ ಯುದ್ಧದ ಸಮಯ ಮೇಲ್ಗಡೆ ನಿಂತಂಥ ದೇವತೆಗಳು ಜೈ ಅಂತಿದ್ರು, ಯಾರಿಗೆ ಅಂತ ಗೊತ್ತಿಲ್ಲ. ರಾಮನಿಗೆ ಜೈ ಅನ್ನೋಣ, ರಾವಣ ಗೆದ್ದರೆ ಎಲ್ಲಿ ಗ್ರಹಚಾರ. ರಾವಣನಿಗೆ ಜೈ ಅನ್ನೋಣ, ಅವನ ಪಕ್ಷ ರಾಮ ಗೆದ್ದು ಬಿಟ್ರೆ ಯಾಕೆ ಬೇಕಾರಗಳೇ ಜೈ ಅನ್ನೋದಪ್ಪ. ಕೊನೆಗೆ ಯುದ್ಧ ನಡೀತಾ ಇತ್ತು, ಯುದ್ಧ ಮುಗಿತಾ ಬಂತು, ರಾಮ ಗೆಲ್ಲುವಂಥದ್ದು ಖಚಿತ ಆಯಿತು, ರಾವಣ ಸಾಯುವಂಥದ್ದು ಕೂಡ ಖಚಿತ ಆಯಿತು. ಆ ಸಂದರ್ಭದಲ್ಲಿ ದೇವೇಂದ್ರನ ರಥ ಭೂಮಿಗೆ ಬಂತು, ಶ್ರೀರಾಮನಿಗೆ ಜೈ ಜೈಕಾರ ಮೊಳಗಿತು. ನೋಡಿ, ಇವರೆಲ್ಲ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ರಲ್ಲ ಇವತ್ತಿನ ನಾಯಕರು, ಎಕ್ಸೆಪ್ಟ್ ರವಿ ಸುಬ್ರಹ್ಮಣ್ಯ. ಈ ಉಳಿದಂಥವರೆಲ್ಲ ವಿರೋಧ ಮಾಡಿದಂಥವ್ರೆ. ಯಾವಾಗ ಕೇಂದ್ರ ಗಟ್ಟಿ ಆಯ್ತು ನೋಡಿ ಅವ್ರಿಗೆ ಕೊಡೋದು ಅಂತ, ಈಗ ಬೊಕ್ಕೆ ತಗೊಂಡೋಗಿ ಜೈ ಜೈಕಾರಗಳು ಮೊಳಗ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಪಾಲಿಟಿಕ್ಸ್.